ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್, ಗಸ್ತು ಅರಣ್ಯ ಪಾಲಕ ಪರೀಕ್ಷೆಯಲ್ಲಿ ನಿಮಗೆ ಗೊತ್ತಿದೆ 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ಅದರಲ್ಲಿ 40 ಪ್ರಶ್ನೆಗಳು ಈ ಗಣಿತಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಅಪ್ ಟು ಸೆಕೆಂಡ್ PUC ಲೆವೆಲ್ವರೆಗೂ ಪ್ರಶ್ನೆಗಳು ಇರ್ತಾವೆ. ಆ ಥರ ಪ್ರಶ್ನೆಗಳನ್ನು ಯಾವ ಥರ ಬಿಡಿಸ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಆದರೆ ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಪಡೀಲಿ ಅಂತ ಹೇಳ್ತಾ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಈಗಾಗಲೇ ಒಂದು ಆಫ್ಲೈನ್ ಬ್ಯಾಚ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮ್, ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಗಣಿತ ಮತ್ತು ಇತರ ಎಲ್ಲ ಜನರಲ್ ಸ್ಟಡೀಸ್ ಕ್ಲಾಸ್ನ ಸೇರಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸನ್ನು ಲಾಂಚ್ ಮಾಡಿದ್ವಿ. ಅದೇ ರೀತಿ ನಮಗೆ ಜನರಲ್ ಸ್ಟಡೀಸ್ ಕ್ಲಾಸಸ್ ಬೇಡ, ಓನ್ಲಿ ಮ್ಯಾಥ್ಸ್ ಬೇಕಂದರೆ ಆ 40 ಅಂಕಗಳ ಮ್ಯಾಥ್ಸ್ ಕೋರ್ಸ್ ಸಪ್ರೇಟ್ ಲಾಂಚ್ ಮಾಡಿದ್ವಿ. ಸೊ ನಿಮ್ಮ ಒಂದು ಜೊತೆ ಡ್ರೆಸ್ ಬಟ್ಟೆಯ ಬೆಲೆಯಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಕೋರ್ಸ್ ಸಿಗ್ತಾ ಇದೆ. ಸೊ 100% ನೀವು ಮುಂದಿನ ಎಕ್ಸಾಮಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಈ ಕೋರ್ಸ್ನ ಮಿಸ್ ಮಾಡ್ದೇ ನೀವು ತಗೋಬೇಕಾಗತ್ತೆ. ಯಾಕಂದರೆ ಈ ಕೋರ್ಸಲ್ಲಿ ಏನೇನಿದೆ ಅಂದರೆ ಪ್ರತಿ ಚಾಪ್ಟರ್ನ ಕ್ಲಾಸಸ್ ಮಾಡಿದ್ದೀವಿ. ಅದರ ಜೊತೆಗೆ ಆಯಾ ಪಾಠಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ ಕೂಡ ಅಟೆಂಡ್ ಮಾಡ್ಬೋದು. ನೀವು ಆ ಟೆಸ್ಟಲ್ಲಿ ಬಂದಿರೋ ಪ್ರಶ್ನೆಗಳನ್ನು ಮತ್ತೆ ಅನಲೈಸ್ ಮಾಡ್ತೀವಿ, ಯಾವ ಥರ ಆನ್ಸರ್ ಬರುತ್ತೆ ಅಂತ. ಸೊ ಇದೆಲ್ಲ ಫೆಸಿಲಿಟೀಸು ಪ್ಲಸ್ ಹಳೆ ಕ್ವಶನ್ ಪೇಪರ್ಸಲ್ಲಿ ಆಯಾ ಟಾಪಿಕ್ ಮೇಲೆ ಯಾವ ಥರ ಪ್ರಶ್ನೆಗಳು ಬಂದಿದ್ದಾವೆ ಅಂತ ಅವನು ಕೂಡ ಅನಲೈಸ್ ಮಾಡಿದ್ವಿ. ಈ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸನ್ನ ನೀವು ಪರ್ಚೇಸ್ ಮಾಡಿದ್ದೆ ಆದರೆ 100% ನೆಕ್ಸ್ಟ್ ಎಕ್ಸಾಮಲ್ಲಿ ನೀವು ಖಂಡಿತ ಪಾಸ್ ಆಗ್ತೀರಿ. ಆದರೆ ಎಕ್ಸಾಮ್ ನಿಯರೆಸ್ಟ್ ಬಂದಾಗ ಇದನ್ನು ತಗೊಂಡ್ರಿ ಅಂದರೆ ನಿಮಗೆ ಆ ಒಂದು ಟೈಮ್ ಡ್ಯೂರೇಷನಲ್ಲಿ ಇದನ್ನು ಕಂಪ್ಲೀಟಾಗಿ ನೀವು ಕಲಿಯೋಕ್ಕೆ ಅಸಾಧ್ಯವಾಗ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು 1:20 ಲೀಸ್ಟಿಗೆ ಕಾಯ್ದೆನೆಯ ಈ ಕೋರ್ಸನ್ನು ತಗೊಳ್ರಿ. ಇದು ನಿಮಗೆ ಬೇರೆ ಎಕ್ಸಾಮಲ್ಲೂ ಕೂಡ ಕೆಲವೊಂದು ಪಾಠಗಳು 100% ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಈ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ, ಸೊ ಇಲ್ಲಿ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡಿತಾ ಬನ್ನಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಗೆ ಹೋಗೋಣ. ಏನು ಅಂತ, ಒಂದು ತ್ರಿಭುಜದ ಶೃಂಗ ಬಿಂದುಗಳು 0, B, A, 0, ಆದಾಗ ಅದರ ವಿಸ್ತೀರ್ಣ ಎಷ್ಟು ಅಂತ ಕ್ವಶನ್ ಕೇಳಿದಾನೆ. ಅದರ ಏರಿಯಾ ಎಷ್ಟು ಅಂತ ಪ್ರಶ್ನೆ ಕೇಳಿದಾನೆ ಅಂದರೆ ನೋಡ್ರಿ. ಸೊ ಒಂದು ತ್ರಿಭುಜದ ಶೃಂಗ ಬಿಂದುಗಳು ಕೊಟ್ಟಿದ್ದಾನೆ. ವರ್ಟಿಸಿಸ್ ಆಫ್ ಎ ಟ್ರ್ಯಾಂಗಲ್ ಅಂತ ಕರಿತೀವಿ. ತ್ರಿಭುಜದ ಶೃಂಗ ಬಿಂದುಗಳನ್ನು ಕೊಟ್ಟಾಗ ಅದರ ವಿಸ್ತೀರ್ಣ ಕಂಡುಹಿಡಿಬೇಕು ಅಂದರೆ ನೋಡ್ರಿ, ನಾನಿಲ್ಲಿ ಒಂದು ಪಾಯಿಂಟನ್ನು A ಅಂತ ತಗೊಳ್ತೀನಿ, ಮತ್ತೊಂದು ಪಾಯಿಂಟನ್ನು B ಅಂತ ತಗೊಳ್ತೀನಿ, ಇನ್ನೊಂದು ಪಾಯಿಂಟನ್ನು C ಅಂತ ತಗೊಳ್ತೀನಿ. ಸೊ A ಪಾಯಿಂಟ್ನ ಕೋಆರ್ಡಿನೇಟ್ಸು 0, B ಅಂತ ಇದೆ. ಅದೇ ಥರ ಇನ್ನೊಂದು ಪಾಯಿಂಟ್ನ ಕೋಆರ್ಡಿನೇಟ್ಸ್ ನಿರ್ದೇಶಾಂಕಗಳು A, 0 ಇದೆ. ಮತ್ತೊಂದು ಪಾಯಿಂಟ್ನ ಕೋಆರ್ಡಿನೇಟ್ಸು 0, 0 ಬರಿತಾ ಇದ್ದೀನಿ. ಸೊ ಹಾಗಾದರೆ ಇಲ್ಲಿ 3 ಶೃಂಗ ಬಿಂದುಗಳನ್ನು ಕೊಟ್ಟಾಗ, ಈ ಥರ ತ್ರಿಭುಜದ 3 ಶೃಂಗ ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಟ್ಟಾಗ ಈ ತ್ರಿಭುಜದ ವಿಸ್ತೀರ್ಣವನ್ನು, ಏರಿಯಾವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ A ಕೋಆರ್ಡಿನೇಟ್ಸ್ ಅಂದರೆ ನಿರ್ದೇಶಾಂಕಗಳು 0, B ಇದೆಯಲ್ಲ, ಒಂದನ್ನು X1 ಮತ್ತೊಂದನ್ನು X2 ಅಂತ ತಗೋಬೇಕು. B ನ ಪಾಯಿಂಟ್ಸನ್ನು ಒಂದು X2 ಬರೀರಿ, ಇನ್ನೊಂದನ್ನು Y2 ಅಂತ ಬರ್ಕೊಳ್ರಿ. C ಪಾಯಿಂಟ್ಸನ್ನು ಒಂದನ್ನು X3 ಅಂತ ಬರ್ಕೊಳ್ರಿ, ಇನ್ನೊಂದನ್ನು Y3 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಬಂದರೆ ನೋಡ್ರಿ. ಸೊ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂದರೆ ನೋಡ್ರಿ, ಈ ಥರ ಕೋಆರ್ಡಿನೇಟ್ಸ್ ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ 1/2 × X1 × Y2 - Y3 ಅಂತ ಬರಿತೀವಿ. ನೋಡ್ರಿ, ಇಲ್ಲಿ X1 ಬರ್ತೀವಿ ಅಂದರೆ Y2 ಇರಬೇಕು, Y3 ಇರಬೇಕು. ಪ್ಲಸ್ X2 ಬರ್ತೀವಿ ಅಂದರೆ X2 ಆದಮೇಲೆ Y3 ಬರುತ್ತೆ, ಮೈನಸ್ Y1 ಇಲ್ಲ, Y1 ಬರಿತೀವಿ. ಪ್ಲಸ್ X3 ಬರ್ಕೊಂಡಾದ್ಮೇಲೆ ಇಲ್ಲಿ 3 ಇದೆ ಅಂದರೆ ಯಾವ್ದು ಬರೀಬೇಕಾದ್ರೆ ನೆಕ್ಸ್ಟ್ Y1 - Y2 ಅಂತ ಬರ್ಕೊಂಡ್ರೆ ತ್ರಿಭುಜದ ನಿರ್ದೇಶಾಂಕಗಳನ್ನು ಕೊಟ್ಟಾಗ ಅದರ ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ಇದು. ಸೊ ಹಾಗಾದರೆ ನೋಡ್ರಿ, ½ × ಅರ್ಧ ಹಾಗೆ ಬರ್ಕೊಳ್ರಿ. X1 ಅಂದರೆ ನೋಡ್ರಿ ಇಲ್ಲಿ 0 ಇದೆ, X1ನ ವ್ಯಾಲ್ಯೂ 0 ಇದೆ ಅಂದರೆ ಈ 0ಯಿಂದ ಇವೇನೇ ಗುಣಿಸಿದ್ರೆ ಇದು ಕಂಪ್ಲೀಟ್ ಟರ್ಮ್ ಇದಿಷ್ಟು 0 ಆಗುತ್ತೆ. 0 ಬರ್ಕೊಂಡ್ರೆ ಸಾಕು ನೀವು. ಸೊ ನೆಕ್ಸ್ಟ್ ನೋಡ್ರಿ, ಇದಾದಮೇಲೆ X2 ಇದೆ. X2 ಅಂದರೆ ಇಲ್ಲಿದೆ ನೋಡ್ರಿ, B ಹತ್ರ X2 ಇದೆ, A ಇದೆ, ಅಲ್ಲಿ X2 ಜಾಗದಲ್ಲಿ A ಬರಿತಾ ಅದನ್ನು. Y3 ಅಂದರೆ ಇಲ್ಲಿದೆ 0, 0 ಬರಿತೀನಿ. ಮೈನಸ್ Y1 ಅಂದರೆ ಇಲ್ಲಿದೆ Y1, X1, Y1, ಸಾರಿ ಇದು X1, Y1 ಜಾಗದ B ಇದೆ, B ಬರ್ಕೊಂತೀನಿ. ಸೊ ಪ್ಲಸ್ X3 ಅಂದರೆ ನೋಡ್ರಿ, X3 ಅಂದರೆ 0 ಇದೆ, ಹಾಗಾಗಿ 0 × ಎನಿಥಿಂಗ್ ಅಂದರೆ ಇದು ಅಷ್ಟು ಟರ್ಮ್ 0 ಆಗುತ್ತೆ.
ಸೊ ಇವಾಗ 1/2 ಹಾಗೆ ಬರ್ಕೊಂಡು ಈ ಝೀರೋ ಅವಶ್ಯಕತೆ ಇಲ್ಲ. ಇಲ್ಲಿ ಈ 0 ಮೈನಸ್ ಬಿ ಅಂದರೆ ನೋಡ್ರಿ ಅಲ್ಲಿ ಎ ಮಾತ್ರ ಬರ್ಕೊಂಡು 0 ಮೈನಸ್ ಬಿ ಅಂದರೆ ಮೈನಸ್ ಬಿ ಆಗುತ್ತೆ. ಎ ಇಂಟು ಬಿ ಅಂದರೆ ಮೈನಸ್ ಎ ಬಿ ಆಗುತ್ತೆ. ಎ ಇಂಟು ಬಿ ಅಂದರೆ ಮೈನಸ್ ಎ ಬಿ. ಇಲ್ಲಿ 1/2 ಇದೆ ಅಂದರೆ 1/2 ಹಾಗೆ ಮುಂದ್ಗಡೆ ಬರೀತೀನಿ. 1/2 ಅಂದರೆ ಅದು 0.5 ಆಗುತ್ತೆ. ಸೊ ಮುಂದ್ಗಡೆ ಮೈನಸ್ ಫಸ್ಟ್ಗೆ ಬರ್ಕೊಂಡು ಎ ಬಿ ಬರ್ಕೊಳ್ಳೋಣ. ಈ ತ್ರಿಭುಜದ ವಿಸ್ತೀರ್ಣ 0.5 ಎ ಬಿ ಬರುತ್ತೆ. ಇಲ್ಲಿ ಮೈನಸ್ ಇದೆ ಅಂದರೆ ಯಾವಾಗಲೂ ಯಾವುದೇ ಆಕೃತಿಯ ವಿಸ್ತೀರ್ಣ ನೆಗೆಟಿವ್ ಬರೆಯೋಂಗಿಲ್ಲ. ಸೊ ಏರಿಯಾ ಕೆನಾಟ್ ಬಿ ನೆಗೆಟಿವ್ ಅಂತ ಕರಿತೀನಿ. ವಿಸ್ತೀರ್ಣ ಯಾವಾಗಲೂ ಋಣಾತ್ಮಕವಾಗಿರಲ್ಲ. ಸೊ ಹಾಗಾಗಿ ಧನಾತ್ಮಕ, ಇಲ್ಲಿ ಮೈನಸ್ ಬಂದಿದ್ರೂ ಕೂಡ ಅದನ್ನು ಪ್ಲಸ್ ಅಂತಲೇ ಬರಿಬೇಕು. 0.5 ಎ ಬಿ ಅನ್ನೋದು ಈ ತ್ರಿಭುಜದ ವಿಸ್ತೀರ್ಣ ಆಗಿರುತ್ತೆ. ಆಪ್ಷನ್ ಸೆಕೆಂಡ್ ಒನ್ನಲ್ಲಿ ಇದಿಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಇದರಲ್ಲಿ ಒಂದು ದಾಳವನ್ನು ಎಸೆದಾಗ ಅದರ ಮೇಲೆ ಬರುವ ಸಂಖ್ಯೆಯು ಬೆಸ ಸಂಖ್ಯೆಯಾಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾನೆ. ಫಸ್ಟು ಒಂದು ದಾಳ ಎಸೆಯೋದು ಒಂದು ಎಕ್ಸ್ಪೆರಿಮೆಂಟ್ ಅಂತ. ಒಂದು ದಾಳ ಎಸೆಯೋದು, ಒಂದು ದಾಳಕ್ಕೆ 6 ಮುಖಗಳಿರ್ತವೆ. 1 2 3 4 5 6 ಅಂತ ನಂಬರ್ಸ್ ಇರ್ತವೆ. ಒಂದು ದಾಳ ಹಿಂಗೆ ಎಸ್ತಿದ್ದೀವಿ ಅಂದರೆ ಯಾವ ಸಂಖ್ಯೆ ಮೇಲೆ ಕಾಣೋ ಸಾಧ್ಯತೆ ಇರುತ್ತೆ ಅಂದರೆ 1 ಕಾಣಿಸ್ಬೋದು, ಇಲ್ಲ 2 ಕಾಣಿಸ್ಬೋದು, ಇಲ್ಲ 3 ಬರ್ಬೋದು, ಇಲ್ಲ 4 ಬರ್ಬೋದು, ಇಲ್ಲ 5 ಬರ್ಬೋದು, ಇಲ್ಲ 6 ಬರ್ಬೋದು. ಒಂದು ದಾಳಕ್ಕೆ 6 ಮುಖಗಳಿರ್ತವೆ. ಒಂದು ದಾಳವನ್ನು ಎಸೆದಾಗ ಈ ಥರ 6 ಸಂಖ್ಯೆಗಳಲ್ಲಿ ಯಾವುದಾದ್ರೂ ಸಂಖ್ಯೆ ಮೇಲೆ ಕಾಣೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಒಟ್ಟು ಎಷ್ಟು ಫಲಿತಾಂಶಗಳು ಬರೋ ಸಾಧ್ಯತೆ ಇದೆ ಅದಂದರೆ 6 ಫಲಿತಾಂಶಗಳು ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ನಮಗೆ ಏನು ಕೇಳಿದಾನೆ ಅಂದರೆ ಸಂಭವನೀಯತೆ, ಬೆಸ ಸಂಖ್ಯೆಯಾಗಿರುವ ಸಂಭವನೀಯತೆ ಅಂದರೆ ಇಲ್ಲಿ ಬರ್ತಕ್ಕಂಥ 6 ಫಲಿತಾಂಶಗಳಲ್ಲಿ ಬೆಸ ಸಂಖ್ಯೆಗಳು ಯಾವಂತ ನೋಡ್ಕೋಬೇಕು. 1 3 ಮತ್ತು 5 ಆ ಬೆಸ ಸಂಖ್ಯೆಗಳಾಗಿರುವ ಸಂಭವನೀಯತೆಯನ್ನು, ಸೊ ಬೆಸ ಸಂಖ್ಯೆಗಳು ಯಾವಿದಾವೋ ಅವನ್ನ ಈ ಗಣದಲ್ಲಿ ಬರಿಬೇಕು. ಸೊ ಎಷ್ಟು ಬೆಸ ಸಂಖ್ಯೆಗಳಿದಾವೆ ಇದರಲ್ಲಿ ಅಂದರೆ 3 ಬೆಸ ಸಂಖ್ಯೆ ಇದ್ದಾವೆ, 3 ಅಂತ ಬರ್ಕೋಬೇಕು. ದೇರ್ಫೋರ್ ಇವಾಗ ಸಂಭವನೀಯತೆ ಪಿ ಆಫ್ ಇ ಅಂತ ಬರಿತೀವಿ, ಪ್ರಾಬಬಿಲಿಟಿ ಆಫ್ ಆನ್ ಇವೆಂಟ್ ಅಂತ ಬರಿತೀವಿ. ಯಾವಾಗಲೂ ಈ ಘಟನೆ ಎನ್ ಆಫ್ ಇ ವ್ಯಾಲ್ಯೂ ಮೇಲೆ ಬರಿಬೇಕು, ಎನ್ ಆಫ್ ಎಸ್ ವ್ಯಾಲ್ಯೂ ಕೆಳಗೆ ಬರ್ಕೊಂಡು ಸಿಂಪ್ಲಿಫೈ ಮಾಡಿದರೆ ನಮಗೆ ಸಂಭವನೀಯತೆ ಸಿಗುತ್ತೆ. 3 1 3 3 2 6 ಕ್ಯಾನ್ಸಲ್ ಆಗಿ ಸಂಭವನೀಯತೆ 1/2 ಬರುತ್ತೆ. ಪ್ರಾಬಬಿಲಿಟಿ 1/2 ಬರುತ್ತೆ. ಮೊದಲನೇ ಆಪ್ಷನಲ್ಲಿದೆ, ಸರಿ ಉತ್ತರ ಆಗುತ್ತೆ. ಓಕೆನಾ? ಮುಂದಿನ ಪ್ರಶ್ನೆ ಬರೋಣ. x² - 12x + 3 = 0 ಸಮೀಕರಣದ ಮೂಲಗಳ ಅಂಕಗಣಿತದ ಸರಾಸರಿ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲೊಂದು ವರ್ಗ ಸಮೀಕರಣ ಕೊಟ್ಟಿದ್ದಾನೆ. ಯಾವಾಗಲೂ ವರ್ಗ ಸಮೀಕರಣದ ಆದರ್ಶ ರೂಪ ನಮಗೆ ಗೊತ್ತಿರಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ax² + bx + c = 0 ಅನ್ನೋದು ವರ್ಗ ಸಮೀಕರಣದ ಆದರ್ಶ ರೂಪ ಆಗುತ್ತೆ. ಸೊ ಇದನ್ನು ಇಲ್ಲಿ ಕೊಟ್ಟಿರೋ ಸಮೀಕರಣಕ್ಕೆ ಕಂಪೇರ್ ಮಾಡಿದರೆ x² - 12x + 3 = 0 ಕಂಪೇರ್ ಮಾಡಿದಾಗ ನಾವು ಇಲ್ಲಿ ಕೋಎಫಿಷಿಯೆಂಟ್ಸ್ನ ಬರಿತಾ ಹೋಗೋಣ. ಇದಕ್ಕೆ ಕಂಪೇರ್ ಮಾಡಿದಾಗ ಕೋಎಫಿಷಿಯೆಂಟ್ಸ್ ಏನೇನಿದ್ದಾವೆ ಅಂತ ನೋಡ್ತಾ ಹೋಗ್ರಿ. ಇಲ್ಲಿ ನೋಡ್ರಿ, ಎ ಪಕ್ಕದಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂದರೆ ಎ = 1 ಬರೆಯೋಣ. ಬಿ ಅಂದರೆ ಎಷ್ಟಾಗುತ್ತೆ ಅಂದರೆ ಇಲ್ಲಿ ಎಕ್ಸ್ ಪಕ್ಕದಲ್ಲಿ -12 ಇದೆಯಲ್ಲ ಅದೆಲ್ಲ ಬಿ ವ್ಯಾಲ್ಯೂ ಆಗುತ್ತೆ. ಇದು ಕಾನ್ಸ್ಟೆಂಟ್ ನಂಬರು ಸಿ = 3 ಅಂತ ಬರ್ಕೋಬೇಕು. ಇಲ್ಲಿ ಕೇಳಿರೋದು ಮೂಲಗಳು, ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿದು ಅವುಗಳಿಗೆ ಅಂಕಗಣಿತದ ಸರಾಸರಿ ಎಷ್ಟು ಅಂತ ಕೇಳಿದ್ದಾನೆ. ಈ ವರ್ಗ ಸಮೀಕರಣ ಬಿಡಿಸಿದಾಗ 2 ಮೂಲಗಳು ಬರ್ತವೆ. ಆ 2 ಮೂಲಗಳಿಗೆ ಸರಾಸರಿ ಕಂಡುಹಿಡಿಬೇಕು ಪ್ರಶ್ನೆ ಇರೋದು. ಸೊ ನೀವು ಮೂಲಗಳನ್ನು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಆ ಮೂಲಗಳನ್ನು ಕೂಡಿದರೆ ಎಷ್ಟು ಬರುತ್ತೆ ಅಂತ ಕಂಡುಹಿಡ್ಕೊಂಡ್ರೆ ಸಾಕು. ಸೊ ಯಾಕಂದರೆ ನಾವು ಸರಾಸರಿ ಹೆಂಗೆ ಕಂಡುಹಿಡಿತೀವಿ ಅಂದರೆ ಅವೆರಡೂ ಮೂಲಗಳನ್ನು ಕೂಡಿ /2 ಮಾಡ್ತೀವಿ. ಎರಡೂ ಮೂಲಗಳನ್ನು ಕೂಡಿಬಿಟ್ಟು /2 ಮಾಡ್ತೀವಲ್ಲ. ಸೊ ಹಾಗಾಗಿ ನಾವು ಮೂಲಗಳನ್ನು ಕೂಡೋದನ್ನೇ ಡೈರೆಕ್ಟ್ ಕಂಡುಹಿಡಿಬೋದು. ವೆರಿ ಸಿಂಪಲ್ ಆಗಿ ನೋಡ್ರಿ, ವರ್ಗ ಸಮೀಕರಣದ ಮೂಲಗಳ ಮೊತ್ತ ಕಂಡುಹಿಡಿಯೋಕ್ಕೆ ಒಂದು ಫಾರ್ಮ್ಯಾಟ್ ಇದೆ. ವರ್ಗ ಸಮೀಕರಣದ ಮೂಲಗಳ ಮೊತ್ತ ಅಂದರೆ -b/a ಅಂತ ಬರ್ಕೊಂತೀವಿ. -b/a ಅಂದರೆ ಮೈನಸ್ ಬರಿತೀನಿ, b ಅಂದರೆ -12 /a ಅಂದರೆ 1 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 12 / 1 ಅಂದರೆ 12 ಅಷ್ಟೇ ಆಗುತ್ತೆ. 12 ಅನ್ನೋದು ಈ ವರ್ಗ ಸಮೀಕರಣವನ್ನು ಬಿಡಿಸಿದಾಗ 2 ಮೂಲಗಳು ಬರ್ತವೆ. ಆ 2 ಮೂಲಗಳನ್ನು ಕೂಡಿದಾಗ ಬರೋ ಮೊತ್ತ 12 ಆಗಿರುತ್ತೆ ಅಂತ. ಆ ವರ್ಗ ಸಮೀಕರಣ ಬಿಡಿಸಿದಾಗ ಟೋಟಲಿ 2 ಮೂಲಗಳು ಬರ್ತವೆ. ಆ 2 ಮೂಲಗಳ ಮೊತ್ತ, 2 ಮೂಲಗಳನ್ನು ಕೂಡಿದಾಗ 12 ಬರುತ್ತೆ ಅಂತ.
ಬಟ್ ಆ ಎರಡೂ ಮೂಲಗಳ ಅಂಕಗಣಿತದ ಸರಾಸರಿ ಕೇಳಿದ್ದಾನೆ. ಇವಾಗ ಸರಾಸರಿ ಕಂಡುಹಿಡಿಬೇಕಂದ್ರೆ ಆ ಎರಡೂ ಮೂಲಗಳ ಮೊತ್ತ 12 ಇದೆಯಲ್ಲ, ಈ 12ನ್ನ 2ರಿಂದ ಭಾಗಿಸೋಣ. 2 6 12 ಕ್ಯಾನ್ಸಲ್ ಆಗಿ ಸರಾಸರಿ ಅವರೇಜ್ 6 ಬರ್ತಾ ಇದೆ. ಅರ್ಥಮೆಟಿಕ್ ಮೀನ್ 6 ಬರ್ತಾ ಇದೆ. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಗೊತ್ತಾಯ್ತಾ? ಎಷ್ಟು ಸಿಂಪಲ್ ಆಗಿ ಬಿಡಿಸ್ಬೋದು ಈ ಲೆಕ್ಕನ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ನೋಡ್ರಿ, ಆಗಲೇ ಹೇಳಿದ್ದೀನಿ ಕಂಪ್ಲೀಟ್ ಮ್ಯಾಥ್ಸ್ ಪ್ಯಾಕೇಜ್ ಕೋರ್ಸ್ ಸಿಗುತ್ತೆ. ಈಗ ಹೇಳ್ಕೊಟ್ನಲ್ಲ ಇದೇ ಥರ ಪ್ರಶ್ನೆಗಳು, ಇದಕ್ಕಿಂತ ಇನ್ನೂ ಹೈಯರ್ ಲೆವೆಲ್ ಕ್ವಶನ್ಸ್ನ ಸಿಂಪಲಾಗಿ ಬಿಡಿಸೋ ವಿಧಾನ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅದರ ಉಪಯೋಗ ಪಡ್ಕೋಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರಿಗೆ ಕರೆ ಮಾಡಿ. ಸೊ ಮುಂದಿನ ಪ್ರಶ್ನೆ, ಎಸ್ ಗಣದಲ್ಲಿ 3 ಅಂಶಗಳಿವೆ, ಹಾಗಾದರೆ ಅವುಗಳ ಘಾತಗಣದಲ್ಲಿ ಎಷ್ಟು ಅಂಶಗಳಿರುತ್ತವೆ ಅಂತ ಹೇಳಿದ್ದಾನೆ. ಸೊ ಎಸ್ ಅನ್ನೋದು ಒಂದು ಸೆಟ್, ಇದರಲ್ಲಿ ಯಾವಾದರೂ ಒಂದು 3 ಅಂಶಗಳಿದ್ದಾವೆ ಅಂತ ಬರೆಯೋಣ. ಎ ಬಿ ಸಿ ಅನ್ನೋವು ಎಸ್ ಗಣದಲ್ಲಿ ಇರ್ತಕ್ಕಂಥ 3 ಅಂಶಗಳು. ಅದರ ಘಾತಗಣ ಪವರ್ ಸೆಟ್ಟಲ್ಲಿ ಎಷ್ಟು ಅಂಶಗಳಿರ್ತವೆ ಅಂದರೆ, ಪವರ್ ಸೆಟ್ಟಲ್ಲಿ ಘಾತಗಣದಲ್ಲಿ ಅಂದರೆ ಪಿ ಆಫ್ ಎಸ್ ಅಂತ ಕರಿತೀವಿ. ಪಿ ಆಫ್ ಎಸ್ ಅಂದರೆ ಪವರ್ ಸೆಟ್ ಆಫ್ ಎಸ್ ಅಂತ. ಇದರ ಘಾತಗಣದಲ್ಲಿ ಬರುವ ಅಂಶಗಳು ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ 2 ಪವರ್ ಎನ್ ಅಂತ ಬರ್ಕೋಬೇಕು. 2 ಪವರ್ ಎನ್ ಅಂದರೆ ಎಷ್ಟು ಅಂಶಗಳಿದ್ದಾವೆ? 3 ಅಂಶಗಳಿದ್ದಾವೆ. 3 ಅಂತ ಬರ್ಕೊಂಡು ಅದರ ಘಾತಗಣದಲ್ಲಿ ಎಷ್ಟು ಅಂಶ ಇರ್ತವೆ ಅಂತ ಕಂಡುಹಿಡಿಬೇಕಾದ್ರೆ 2 ಪವರ್ ಎನ್ ಬರಿಬೇಕು. 2 ಪವರ್ ಎನ್ ಅಂದರೆ 3 ಇದೆ. 2 ಪವರ್ 3 ಹಾಕ್ಕೊಳ್ರಿ. 2 ಪವರ್ 3 ಅಂದರೆ 2ನ 3 ಟೈಮ್ಸ್ ಬರ್ಕೊಂಡು ಮಲ್ಟಿಪ್ಲೈ ಮಾಡಿರಿ ಅಂತ. 2ರ ಘಾತ 3 ಅಂದರೆ 2ನ್ನು 3 ಸಲ ಬರ್ಕೊಂಡು ಗುಣಾಕಾರ ಮಾಡಿರಿ 8 ಬರುತ್ತವೆ. ಅಂದರೆ ಅದರ ಘಾತಗಣದಲ್ಲಿ ಬರ್ತಕ್ಕಂಥ ಅಂಶಗಳ ಸಂಖ್ಯೆ 8 ಆಗಿರುತ್ತೆ. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಬರೋಣ. ಇಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 1/x³ ಆದಾಗ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ 1/xನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇಲ್ಲೊಂದು ಫಂಕ್ಷನ್ ಕೊಟ್ಟಿದ್ದಾನೆ. ಈ ಫಂಕ್ಷನಲ್ಲಿ ಎಫ್ ಆಫ್ ಎಕ್ಸ್ ಇದ್ದಾಗ x³ ಮೈನಸ್ 1/x³ ಆದರೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ 1/xನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ವೆರಿ ಸಿಂಪಲಾಗಿ ಕಂಡುಹಿಡಿಬೋದು. ಇಲ್ಲಿ ಕಂಡುಹಿಡಿಯೋಕೆ ಕೇಳಿರೋದು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ 1/x ಕೇಳಿದ್ದಾನೆ. ಇದರ ಬೆಲೆ ಎಷ್ಟು ಅಂತ. ಸೊ ಹೆಂಗೆ ಆನ್ಸರ್ ಮಾಡೋದು ಅಂತ ನೋಡ್ತಾ ಹೋಗ್ರಿ. ಎಫ್ ಆಫ್ ಎಕ್ಸ್ ಅಂದರೆ ಇಲ್ಲಿ x³ ಇದೆ ಮೈನಸ್ 1/x³ ಬರೀತೀನಿ. ಎಫ್ ಆಫ್ ಎಕ್ಸ್ ಅಂದರೆ ಪ್ಲಸ್ ನೋಡ್ರಿ ಎಫ್ ಆಫ್ ಎಕ್ಸ್ ಇದ್ದತ್ರ ಇಲ್ಲಿ ಏನಿದೆ ಇದನ್ನೇ ಬರ್ಕೊಂತೀನಿ, ಏನು ಚೇಂಜ್ ಮಾಡಿಲ್ಲ. ಸೊ ಇಲ್ಲಿ ಯು ಅನ್ನೋದು ಒಂದು ವಿಶ್ವಗಣ ಕೊಟ್ಟಿದ್ದಾನೆ, ಎ ಅನ್ನೋದು ಒಂದು ಅದರ ಉಪಗಣ ಅಂತ ಆಗಿದೆ. ಹಾಗಾದರೆ ಎ ಡ್ಯಾಶನ್ನ ಕಂಡುಹಿಡಿರಿ ಅಂತ ಕೇಳಿದ್ದಾನೆ. ಒಂದು ವಿಶ್ವಗಣ ಕೊಟ್ಟು ಅದರ ಉಪಗಣ ಎನ್ನ ಕೊಟ್ಟು ಎ ಡ್ಯಾಶನ್ನು ಕಂಡುಹಿಡಿರಿ ಅಂದರೆ ನೋಡ್ರಿ ಇದು ಸೆಟ್ ಥಿಯರಿ ಅಂತ ಬರುತ್ತೆ. ಗಣಗಳು ಅಂತ ಪಾಠ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಎ ಡ್ಯಾಶ್ ಕಂಡುಹಿಡಿಬೇಕಂದ್ರೆ ವಿಶ್ವಗಣ ಕೊಟ್ಟಿದ್ದಾಗ ಯು ಮೈನಸ್ ಎ ಅಂತ ಬರೀತೀವಿ. ಸೊ ನೋಡ್ರಿ ಯು ಗಣ ಮತ್ತು ಎ ಗಣದ ಗಣಾಂಶಗಳನ್ನು ಮೈನಸ್ ಮಾಡಬೇಕು. ನೋಡ್ರಿ ಗಣಗಳು ಪಾಠದಲ್ಲಿ ಮೈನಸ್ ಹೆಂಗೆ ಮಾಡೋದು ಅಂದರೆ ವೆರಿ ಸಿಂಪಲ್. ಯು ಮತ್ತು ಎ ಗಣದಲ್ಲಿರೋ ಕಾಮನ್ ಎಲಿಮೆಂಟ್ಸ್ ನೋಡ್ಕೋಬೇಕು. ಸಾಮಾನ್ಯ ಗಣಾಂಶಗಳಂದರೆ ಎರಡರಲ್ಲೂ ಇರ್ತಕ್ಕಂಥ ಕಾಮನ್ ಎಲಿಮೆಂಟ್ಸ್ ಯಾವ್ಯಾವು ಅಂದರೆ ಇಲ್ಲಿರೋ 0 ಇಲ್ಲಿರೋ 0 ಕ್ಯಾನ್ಸಲ್ ಮಾಡಬೇಕು. ಇಲ್ಲಿರೋ 1 ಕಾಮನ್ ಇದೆ ಕ್ಯಾನ್ಸಲ್ ಮಾಡಿರಿ. ಇಲ್ಲಿರೋ 2 ಕಾಮನ್ ಇದೆ ಕ್ಯಾನ್ಸಲ್ ಮಾಡಿರಿ. ಈ 3 ಕ್ಯಾನ್ಸಲ್ ಮಾಡಿರಿ. ಈ 4 ಕ್ಯಾನ್ಸಲ್ ಮಾಡಿರಿ. ಇಲ್ಲಿರೋ 8 ಕ್ಯಾನ್ಸಲ್ ಮಾಡಿರಿ. ಸೊ ಇಲ್ಲಿರೋ ಎಲ್ಲ ಅಂಶಗಳನ್ನು ಇದರಲ್ಲಿ ಕ್ಯಾನ್ಸಲ್ ಮಾಡಿದ್ದೀವಿ ಅಂದರೆ ಇನ್ನು ಯು ಗಣದಲ್ಲಿ ಯಾವ್ಯಾವ ಗಣಾಂಶಗಳು ಉಳಿದವನ್ನ ಅವ್ನು ಮಾತ್ರ ಬರೀಬೇಕು. 5 ಇದೆ, 6 ಇದೆ, 7 ಇದೆ, 9 ಇದೆ. 5, 6, 7, 9 ಮಾತ್ರ ಉಳ್ಕೊಂಡಿದ್ದಾವೆ ಅಂದರೆ ಇದೇ ಯು ಮೈನಸ್ ಎ. ಇದನ್ನೇ ನಾವು ಎ ಡ್ಯಾಶ್ ಗಣ ಅಂತ ಕರಿತೀವಿ. ಕಾಂಪ್ಲಿಮೆಂಟ್ರಿ ಆಫ್ ಎ ಸೆಟ್ ಅಂತ ಕರಿತೀವಿ. ಎ ಗಣದ ಪೂರಕ ಗಣ ಅಂತ ಕನ್ನಡದಲ್ಲಿ ಕರಿತೀವಿ. ಎ ಗಣದ ಪೂರಕ ಗಣ 5, 6, 7, 9 ಬರುತ್ತೆ. ಆಪ್ಷನ್ ಫಸ್ಟ್ 1 ಕರೆಕ್ಟ್ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ 1 ಬರೋಣ. ಇದರಲ್ಲಿ ದ ಜಾಮೆಟ್ರಿಕ್ ಮೀನ್ ಆಫ್ 40, 50 ಆ್ಯಂಡ್ ಎಕ್ಸ್ ಈಸ್ 20. ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 40, 50 ಮತ್ತು ಎಕ್ಸ್ಗಳ ಗುಣೋತ್ತರ ಮಾಧ್ಯ 20 ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಎಕ್ಸ್ನ ಬೆಲೆ ಗುಣೋತ್ತರ ಶ್ರೇಣಿ ಅಂತ ಬರುತ್ತಲ್ಲ ಅದರ ಗುಣೋತ್ತರ ಮಾಧ್ಯ ಕೊಟ್ಟಿದ್ದಾನೆ. ಗುಣೋತ್ತರ ಮಾಧ್ಯ 20 ಆಗಿದೆ ಅಂದರೆ ಎಕ್ಸ್ ಜಾಗದಲ್ಲಿ ಯಾವ್ದು ಬರುತ್ತೆ ಅಂತ ಕೇಳಿದ್ದಾನೆ. ಸೊ ನೋಡ್ರಿ ಗುಣೋತ್ತರ ಮಾಧ್ಯ ಜಾಮೆಟ್ರಿಕ್ ಮೀನ್ ಈಕ್ವಲ್ ಟು ಇಲ್ಲಿ 3 ಟರ್ಮ್ಸ್ ಕೊಟ್ಟಾಗ ಇದರ ಗುಣೋತ್ತರ ಮಾಧ್ಯ ಏನಾಗಿರುತ್ತೆ ಅಂದರೆ ಕ್ಯೂಬ್ ರೂಟ್ ಆಫ್ 40 × 50 × ಎಕ್ಸ್ ಅಂತ ಬರ್ಕೋಬೇಕು. ಈ 3 ಟರ್ಮ್ಸ್ನ ಗುಣೋತ್ತರ ಮಾಧ್ಯ 20 ಕೊಟ್ಟಿದ್ದಾರೆ ಅಂದರೆ ಗುಣೋತ್ತರ ಮಾಧ್ಯ ಕಂಡುಹಿಡಿಯೋ ವಿಧಾನ ನೋಡ್ರಿ. GM ಅಂದರೆ ಜಾಮೆಟ್ರಿಕ್ ಮೀನ್ ಗುಣೋತ್ತರ ಮಾಧ್ಯ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 40 × 50 × ಎಕ್ಸ್ ಅಂತ ಬರೀಬೇಕು.
ಸೊ ನೋಡ್ರಿ, ಗುಣೋತ್ತರ ಮಧ್ಯ 3 ಟರ್ಮ್ಸ್ ಇದ್ದಾಗ ಕ್ಯೂಬ್ ರೂಟ್ ಆಫ್ ಎ ಬಿ ಸಿ ಅಂತ ಬರಿತೀವಿ. ಸೊ ಇಲ್ಲಿ ಎ ಅಂದರೆ 40, ಬಿ ಅಂದರೆ 50, ಸಿ ಅಂದರೆ ಎಕ್ಸ್ ಅಂತ ಬರ್ಕೊಂಡು ಈ ಗುಣೋತ್ತರ ಮಧ್ಯ 20 ಇದೆ, ಲೆಫ್ಟ್ ಸೈಡಲ್ಲಿ 20 ಬರಿತೀನಿ. ಸೊ ಕ್ಯೂಬ್ ರೂಟ್ ಆಫ್ ನೋಡ್ರಿ 40 × 50 2000 ಬರುತ್ತೆ, 2000 × ಎಕ್ಸ್ 2000 ಎಕ್ಸ್ ಬರಿತೀನಿ. ಈ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗ್ಬೇಕಂದ್ರೆ ಎರಡು ಕಡೆ ಘಾತ 3 ಹಾಕ್ಬೇಕು. ಎರಡು ಕಡೆ ಕ್ಯೂಬ್ ಆಗ್ತಾ ಬಂದರೆ ಈ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಆ ಕ್ಯೂಬ್ ರೂಟ್ ತೆಗಿತಬೇಕು ಅಂದರೆ ಎರಡು ಕಡೆ ಕ್ಯೂಬನ್ನು ಹಾಕ್ಬೇಕು. ನೋಡಿರಿ, ಈ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗಿ 20 ಕ್ಯೂಬ್ ಅಂದರೆ 8000 ಆಗುತ್ತೆ. ಇನ್ನು ಉಳಿಯೋದಿಲ್ಲಿ 2000 × ಎಕ್ಸ್ ಮಾತ್ರ ಉಳಿಯುತ್ತೆ. 2001 2004 8000 ಕ್ಯಾನ್ಸಲ್ ಆಗಿ ಇಲ್ಲಿ 4 ಇದೆ, ಇಲ್ಲಿ ಎಕ್ಸ್ ಇದೆ ಅಂದರೆ ಎಕ್ಸ್ = 4 ಬರುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿದೆ, ಇದು ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ಗುಣೋತ್ತರ ಮಧ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಸೊ ನೆಕ್ಸ್ಟ್ ನೋಡ್ರಿ, 5 sin A = 3 ಆದರೆ secant A + tan A / secant A - tan A ಇದರ ಬೆಲೆ ಕಂಡುಹಿಡಿಯಿರಿ ಅಂತ ಟ್ರಿಗ್ನಾಮೆಟ್ರಿ ಅಂತ ಪಾಠ ಬರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ 5 sin A = 3 ಕೊಟ್ಟಿದ್ದೇನೆ ಅಂದರೆ ಓನ್ಲಿ sin A = ಏನು ಬರಿತೀವಿ ಅಂದರೆ 3 / 5 ಅಂತ ಬರಿತೀವಿ, 3/5. ಸೊ ಈ 3 ಅನ್ನೋದನ್ನ ಆಪೋಸಿಟ್ ಸೈಡ್ ಅಂತ ಬರಿತೀವಿ, 5 ಅನ್ನೋದನ್ನ ಹೈಪಾಟ್ನಿಸ್ ಸೈಡ್ ಅಂತ ಬರಿತೀವಿ. ಸೈನ್ ಫಂಕ್ಷನ್ನ ರೇಷೋ ಆಪೋಸಿಟ್ ಬೈ ಹೈಪಾಟ್ನಿಸ್ ಅಂತ ಬರಿತೀವಿ. ಸೊ ಇವಾಗ ನಿಮಗೆ ಪೈಥಾಗೋರಸ್ನ ತ್ರಿವಳಿ ನೆನಪಿದ್ರೆ, ಪೈಥಾಗೋರಸ್ನ ಒಂದು ತ್ರಿವಳಿ ಇದೆ, 3, 4, 5 ಅಂತ ಒಂದು ತ್ರಿವಳಿ ಇದೆ ಅಂದಮೇಲೆ ಇಲ್ಲಿ ಆಪೋಸಿಟ್ ಸೈಡ್ 3 ಇದೆ, ಹೈಪಾಟ್ನಿಸ್ ಸೈಡ್ 5 ಇದೆ ಅಂದಮೇಲೆ ಇನ್ನು ಉಳಿದಿರೋ ಸಂಖ್ಯೆ 3, 5 ಆದಮೇಲೆ 4 ಇದೆಯಲ್ಲ, ಈ 4 ಅನ್ನೋದನ್ನ ಅಡ್ಜಸೆಂಟ್ ಸೈಡ್ ಅಂತ ತಗೊಂತೀವಿ, ಪಾರ್ಶ್ವಬಾಹು ಅಂತ ಹೇಳ್ತೀವಿ, ಅಡ್ಜಸೆಂಟ್ ಸೈಡ್ ಆಗಿರುತ್ತೆ ಅಂತ. ಸೊ ಇಲ್ಲಿರೋದು ಸೀಕೆಂಟು ಮತ್ತು ಟ್ಯಾನ್ ಇರೋದ್ರಿಂದ ನೋಡ್ರಿ, ಸೀಕೆಂಟ್ ಏನಂತ ಬರಿತೀವಿ ಅಂದರೆ ಹೈಪಾಟ್ನಿಸ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಬರಿತೀವಿ. ಇಲ್ಲಿ ಹೈಪಾಟ್ನಿಸ್ ಸೈಡ್ ಅಂದರೆ 5 ಇದೆ, 5 ಬರಿಬೇಕು. ಅಡ್ಜಸೆಂಟ್ ಸೈಡ್ ಅಂದರೆ 4 ಇದೆ, 4 ಬರಿಬೇಕು. ಅದೇ ಟ್ಯಾನ್ ಎ ಅಂದರೆ ಏನಂತ ಬರಿತೀವಿ? ಟ್ಯಾನ್ ಎ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಬರಿತೀವಿ. ಟ್ಯಾನ್ ಎನ್ನು ಆಪೋಸಿಟ್ ಸೈಡ್ ಅಂದರೆ ಇಲ್ಲಿ 3 ಇದೆ, ಅಡ್ಜಸೆಂಟ್ ಸೈಡ್ ಅಂದರೆ ಇಲ್ಲಿ 4 ಇದೆ, 4 ಬರಿತಾ ಇದ್ವಿ. ಸೀಕೆಂಟ್ ಎ ಅಂದರೆ 5/4, ಟ್ಯಾನ್ ಎ ಅಂದರೆ 3/4 ಗೊತ್ತಾದ್ಮೇಲೆ ಇದರ ವ್ಯಾಲ್ಯೂ ಕಂಡುಹಿಡಿಬೇಕು. ನೋಡ್ರಿ, ಸೀಕೆಂಟ್ ಎ ಅಂದರೆ 5/4 ಹಾಕ್ಬೇಕು, ಪ್ಲಸ್ ಟ್ಯಾನ್ ಎ ಅಂದರೆ 3/4 ಹಾಕ್ಬೇಕು, ಟ್ಯಾನ್ ಎ. ಸೊ ಡಿವೈಡ್ ಬೈ ಸೀಕೆಂಟ್ ಎ ಅಂದರೆ 5/4 ಬರಿಬೇಕು, ಸೀಕೆಂಟ್ ಎ, ಮೈನಸ್ ಟ್ಯಾನ್ ಎ ಅಂದರೆ 3/4 ಬರಿಬೇಕು, 3/4 ಬರಿತಾ ಇದೀನಿ. ನೋಡಿ, ಇದು ಡಿವೈಡ್ ಬೈ ಇಲ್ಲ, ಇದನ್ನು ಈ ಥರ ಹಾಕ್ಕೋಬೋದು, ಡಿವೈಡ್ ಬೈನ. ಸೊ ಇಲ್ಲಿ ಛೇದ 4 ಸೇಮ್ ಇರೋದ್ರಿಂದ 4 ಒಂದೇ ಬರ್ಕೊಂಡು ಇಲ್ಲಿ ಪ್ಲಸ್ ಇದ್ದರೆ ಡೈರೆಕ್ಟಾಗಿ ಕೂಡ್ರಿ, 5 + 3 8 ಆಗುತ್ತೆ. ಇಲ್ಲಿ ಛೇದ 4 ಸೇಮ್ ಇದ್ದಾಗ 4 ಡೈರೆಕ್ಟ್ ಬರ್ಕೊಂಡು 5 - 3 2 ಬರುತ್ತೆ. ಇಲ್ಲಿ ಕೆಳಗಿರೋ 4, ಈ ಕೆಳಗಿರೋ 4 ಕ್ಯಾನ್ಸಲ್, 2 1 2 4 8 ಕ್ಯಾನ್ಸಲ್ ಆಗಿ ಇದರ ಬೆಲೆ 4 ಬರುತ್ತೆ. ಸೊ ಇಲ್ಲಿ 4 ಅನ್ನೋದು ಮೊದಲನೇ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ, 4. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಕೆಲವು ದತ್ತಾಂಶಗಳ ಸರಾಸರಿ ಮತ್ತು ಮಧ್ಯಾಂಕಗಳು 7 ಮತ್ತು 8 ಆದರೆ ರೂಢಿ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಸರಾಸರಿ, ಮಧ್ಯಾಂಕ ಮತ್ತು ರೂಢಿ ಬೆಲೆ ಅಂತ ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರುತ್ತೆ ಸಂಖ್ಯಾಶಾಸ್ತ್ರದಲ್ಲಿ. ಈ ಸರಾಸರಿ, ಮಧ್ಯಾಂಕ, ರೂಢಿ ಬೆಲೆಗಳು ನಾವು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಅಂತ ಕರಿತೀವಿ, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಈ 3 ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾಗಿರೋದ್ರಿಂದ ಈ 3ಗಳಿರ್ತಕ್ಕಂಥ ಒಂದು ರಿಲೇಷನ್ ಇದೆ, ಸಮೀಕರಣ ಏನಿದೆ ಅಂದರೆ ಮೋಡ್ ಅಂತ ಕರಿತೀವಿ. ಮೋಡ್ ಅಂದರೆ ನಾವು ಕನ್ನಡದಲ್ಲಿ ರೂಢಿ ಬೆಲೆ ಅಂತ ಕರಿತೀವಿ, ರೂಢಿ ಬೆಲೆ ಅಥವಾ ಬಹುಲಕ ಕರಿತೀವಿ. ರೂಢಿ ಬೆಲೆ = 3 × ಮಧ್ಯಾಂಕ ಅಂತ ಬರಿತೀವಿ. ಸೊ -2 × ಸರಾಸರಿ ಅಂತ ಬರಿತೀವಿ. ಈ 3 ಪದಗಳಿಗಿರ್ತಕ್ಕಂಥ ಸಂಬಂಧ ಹೇಳ್ತಕ್ಕಂಥ ಸಮೀಕರಣ. ರೂಢಿ ಬೆಲೆ = 3 ಮಧ್ಯಾಂಕ -2 ಸರಾಸರಿ ಅಂತ ಬರಿತೀವಿ. ಹಾಗಾದರೆ ಇಲ್ಲಿ ರೂಢಿ ಬೆಲೆನ ಕಂಡುಹಿಡಿಯಬೇಕಾಗಿರೋದ್ರಿಂದ ಸೊ = 3 × ಮಧ್ಯಾಂಕ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಸರಾಸರಿ ಮತ್ತು ಮಧ್ಯಾಂಕಗಳು, ಸರಾಸರಿ 8 ಮಧ್ಯಾಂಕ ಸರಾಸರಿ 7 ಮಧ್ಯಾಂಕ 8 ಇದೆಲ್ಲ 8 ಬರಿತಾ ಇದ್ದೀನಿ, -2 × ಸರಾಸರಿ 7 ಇದೆ, 7 ಬರಿಬೇಕು. 3 8 24 ಬರುತ್ತೆ, -2 7 14 ಬರುತ್ತೆ. 24 14 ಕಳೀರಿ 10 ಅನ್ನೋದು ಅದರ ಅದು ಮೋಡ್ ಆಗಿರುತ್ತೆ, ರೂಢಿ ಬೆಲೆ 10 ಬರುತ್ತೆ. 10 ಅನ್ನೋದು ಇಲ್ಲಿ ಮೊದಲನೇ ಆಪ್ಷನಲ್ಲಿ ಇಲ್ಲ, ಇದು ಸರಿ ಉತ್ತರ ಆಗುತ್ತೆ ನೋಡ್ರಿ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಇಲ್ಲಿ
ಎ ಸೆಟ್ಟು ಬಿ ಸೆಟ್ ಕೊಟ್ಟಿದ್ದಾನೆ, ಎ ಗಣ ಬಿ ಗಣ ಕೊಟ್ಟು ಎ ಸಿಮೆಟ್ರಿಕ್ ಬಿ ಅಂತ ಕರಿತೀವಿ. ಎ ಸಮಮಿತಿ ಬಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಸೊ ಎ ಸಿಮೆಟ್ರಿಕ್ ಬಿ ಕಂಡುಹಿಡಿಬೇಕಂದ್ರೆ ನೋಡ್ರಿ ವೆರಿ ಸಿಂಪಲ್ಲು. ಎ ಸಮಮಿತಿ ಬಿ ಕಂಡುಹಿಡಿಬೇಕಂದ್ರೆ ನಾವು ಏನು ಮಾಡ್ತೀವಿ ಅಂದರೆ ಎ ಮೈನಸ್ ಬಿ ಯೂನಿಯನ್ ಈ ಬಿ ಮೈನಸ್ ಎ ಅಂತ ಬರ್ಕೊಂಡು ಎ ಮೈನಸ್ ಬಿ ಗಣ ಬಿ ಮೈನಸ್ ಎ ಗಣ ಕಂಡುಹಿಡ್ಕೊಂಡು ಅವೆರಡಕ್ಕೂ ಯೂನಿಯನ್ ಮಾಡಿದರೆ ನಮಗೆ ಎ ಸಿಮೆಟ್ರಿಕ್ ಬಿ ಗಣ ಸಿಗುತ್ತೆ ಅಂತ. ಸೊ ಹಾಗಾದ್ರೆ ಎ ಮೈನಸ್ ಬಿ ಕಂಡುಹಿಡಿಯೋದು ಹೆಂಗೆ ಅಂದರೆ ಎ ಗಣದಲ್ಲಿ ಬಿ ಗಣದಲ್ಲಿರೋ ಕಾಮನ್ ಎಲಿಮೆಂಟ್ಸ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಸೊ ಇದರಲ್ಲಿ 1 ಇದೆ, ಇದರಲ್ಲಿ 1 ಇದೆ, ಕ್ಯಾನ್ಸಲ್. ಇದರಲ್ಲಿ 2 ಇದೆ, ಇದರಲ್ಲಿ 2 ಇದೆ, ಕ್ಯಾನ್ಸಲ್. ಇದರಲ್ಲಿ 8 ಇದೆ, ಇದರಲ್ಲಿ 8 ಇದೆ, ಕ್ಯಾನ್ಸಲ್. ಸೊ ಕ್ಯಾನ್ಸಲ್ ಆದಮೇಲೆ ಎ ಮೈನಸ್ ಬಿ ಅಂದರೆ ಎ ಗಣದಲ್ಲಿ ಮಾತ್ರ ಫಸ್ಟ್ ಎ ಅಕ್ಷರ ಇದೆ, ಮೊದಲು ಎ ಅಕ್ಷರ ಇದೆ ಅಂದರೆ ಇವೆರಡರಲ್ಲೂ ಕಾಮನ್ ಎಲಿಮೆಂಟ್ಸ್ನ ಕ್ಯಾನ್ಸಲ್ ಮಾಡಿ ಈ ಮೊದಲು ಎ ಇರೋದ್ರಿಂದ ಎ ಗಣದಲ್ಲಿ ಉಳಿದಿರೋ ಮಾತ್ರ ಬರೀಬೇಕು. 3 ಮತ್ತು 4 ಇದೆ, 3 4 ಬರೀತಾ ಇದೀನಿ, ಯೂನಿಯನ್ ಸಿಂಬಲ್ ಹಾಕಿ. ಬಿ ಮೈನಸ್ ಸಿ ಅಂದರೆ ಇದು ಅದೇ ಥರ ಮಾಡೋದು, ಎರಡರಲ್ಲೂ ಕಾಮನ್ ಎಲಿಮೆಂಟ್ಸ್ನ ಕ್ಯಾನ್ಸಲ್ ಮಾಡಿ ಇಲ್ಲಿ ಬಿ ಫಸ್ಟ್ ಇದೆ ಅಂದರೆ ಬಿ ಗಣದಲ್ಲಿ ಉಳಿದಿರೋ ಗಣಾಂಶ 10 ಇದೆಯಲ್ಲ 10 ಮಾತ್ರ ಬರೀಬೇಕು. ಸೊ ಇವಾಗ ಯೂನಿಯನ್ ಎಂದರೆ ಇದೆ ಅಂದರೆ ಇವೆರಡನ್ನ ಕಂಬೈನ್ ಮಾಡಿ ಬರ್ಕೊಳ್ರಿ. ಅಂದರೆ ಕಂಬೈನ್ ಮಾಡಿ ಬರ್ರೆ 3 4 ಇಲ್ಲಿ 10 ಇದೆ ಅಂದರೆ 3 4 10 ಅನ್ನೋದು ಎ ಸಿಮೆಟ್ರಿಕ್ ಬಿ ಆಗಿರುತ್ತೆ. ಎ ಸಮಮಿತಿ ಬಿ ಅಂದರೆ 3 4 10 ಬರುತ್ತೆ. 3 4 10 ಅನ್ನೋದು ಸೆಕೆಂಡ್ ಆಪ್ಷನಲ್ಲಿ ಇದು ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಈ ಥರ ಪ್ರಶ್ನೆಗಳನ್ನು ನಾವು ಈ ಬೀಟ್ ಫಾರೆಸ್ಟರ್ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದೇ ಥರ ಪ್ರಶ್ನೆಗಳು, ಅದಕ್ಕೆ ಸಿಂಪಲ್ ಸೊಲ್ಯೂಷನ್ಸು, ಟಾಪಿಕ್ ವೈಸ್ ನಿಮಗೆ ಇನ್ ಡೀಟೇಲ್ ಕ್ಲಾಸಸ್ ಬೇಕಂದರೆ ಸೊ ಅಗೇನ್ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸೊ ನಿಮಗೆ ಓನ್ಲಿ ಮ್ಯಾಥ್ಸ್ ಬೇಕಾದ್ರೆ ಓನ್ಲಿ ಮ್ಯಾಥ್ಸ್ ಕೋರ್ಸ್ನ ಪರ್ಚೇಸ್ ಮಾಡ್ಬೋದು, ಅಥವಾ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸು ಮ್ಯಾಥ್ಸು ಇನ್ಕ್ಲೂಡಿಂಗ್ ಆಲ್ ಜನರಲ್ ಸ್ಟಡೀಸ್ ಕ್ಲಾಸಸ್ನು ತಗೋಬೋದು. ಸೊ ಇವೆರಡರಲ್ಲಿ ನಿಮಗೆ ಯಾವುದು ಅವಶ್ಯಕತೆ ಇರುತ್ತೋ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮಲ್ಲಿ 100% ನಿಮ್ಮ ಹೆಸರು ಖಂಡಿತ ಇರುತ್ತೆ. ಆ ಒಂದು ಗ್ಯಾರಂಟಿ ಅಂತ ಕೊಡ್ತೀವಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡಿತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೂ ಬೇರೆ ಬೇರೆ ಕ್ವಶನ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ ಅಂತ ಈ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.